ಎಲ್ಲರಿಗೂ ನಮಸ್ಕಾರ. GKW ಲೇಔಟ್ಸ್ ಬಂದಿದ್ದೀನಿ ಪಾರ್ಕ್ ಹತ್ರ. ಈ ಪಾರ್ಕಲ್ಲಿ ಸ್ವಲ್ಪ ಸಮಸ್ಯೆಗಳಿದೆ. ಅಂದರೆ ಭಾಳಷ್ಟು ಜನ ಇಲ್ಲಿಗೆ ಬರ್ತಾ ಇದ್ದಾರೆ ವಾಕಿಂಗ್ ಮಾಡೋದಕ್ಕೋಸ್ಕರ. ಇಲ್ಲಿನ ವಾಕಿಂಗ್ ಮಾಡೋಂಥ ಬರುವಂಥ ವಾಕಿಂಗ್ ಪ್ರಿಯರು ಇಲ್ಲೊಂದು ಸ್ವಲ್ಪ ಕಂಪ್ಲೇಂಟನ್ನು ಹೇಳ್ತಾ ಇದ್ದಾರೆ. ಈ ವಿಡಿಯೋನ ಮುಂದ್ರಾಜ್ ಜನರಿಗೆ ತಲುಪಿಸಿ. ಯಾಕೆಂದರೆ ಇವತ್ತು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದಾರೆ, ಬಟ್ ಆದರೆ ಅದು ಯೂಸ್ಫುಲ್ ಆಗ್ತಾ ಇಲ್ಲ. ಇದನ್ನು ರೆಡಿ ಮಾಡಿಸ್ಲಿ ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ. ನೋಡಿ, ಎಲ್ಲರೂ ಇಲ್ಲಿ ಆಟ ಆಡೋದಕ್ಕೆಲ್ಲ ವ್ಯವಸ್ಥೆ ಮಡಗಿದ್ದಾರೆ. ಬಟ್ ಆದರೆ ಇವೆಲ್ಲ ಏನಾಗಿದೆ, ಒಂದೊಂದೇ ಕೆಟ್ಟೋಗಿದೆ. ಇಲ್ಲಿ ಮಾತಾಡ್ಸ್ತಾ ಬರೋಣ. ಎಲ್ಲರಿಗೂ ನಮಸ್ಕಾರ. ನಾವು ಕುವೆಂಪು ಪಾರ್ಕಿಂದ ಮಾತಾಡ್ತಾ ಇದ್ದೀವಿ. ರಾಜಗೋಪಾಲ್ ನಗರ ವಾರ್ಡು, ಪೀಣ್ಯ ಸೆಕೆಂಡ್ ಸ್ಟೇಜು. ದಯವಿಟ್ಟು ಈ ಪಾರ್ಕಲ್ಲಿ ಸುಮಾರು 750-800 ಜನದಿಂದ ಓಡಾಡ್ತಾರೆ, ವಾಕ್ ಮಾಡ್ತಾರೆ ಡೈಲಿ. ಅವ್ರಿಗೆ ಸರಿಯಾಗಿ ಇದ್ರದ್ದು ವ್ಯವಸ್ಥೆ ಇಲ್ಲ. ಇದೆಲ್ಲ ಅಳ್ಳಾಡುತ್ತೆ, ಇದು ಅಳ್ಳಾಡುತ್ತೆ. ಏನೋ ಮಾಡೋಕ್ಕೆ ಹೋದರೆ ಡಿಸ್ಕು ಎಲ್ಲ ಇದಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಸುಮಾರು ಇಲ್ಲಿ ಈ ಕಡೆ ಇಲ್ಲಿ ನಾವು ಅದು ಮಾಡಿರಿ, ಇದು ನಿಂತ್ಕೊಂಡು ಮಾಡಿರಿ. ನೋಡ್ರಿ, ಇದಕ್ಕೆ ಸರಿಯಾಗಿ ಗ್ರೀಸು ಮೇಂಟೆನೆನ್ಸ್ ಇಲ್ಲ. ಆಮೇಲೆ ಇದೊಂದು ಕಿತ್ತೋಗ್ಬಿಟ್ಟಿದೆ. ಆಮೇಲೆ ಇದು ವರ್ಕ್ ಆಗಲ್ಲ. ಎಲ್ಲ ಈ ಜಿಮ್ದು ಇದು ಎಲ್ಲ ಪ್ರಾಬ್ಲಮ್ ಇದೆ. ದಯವಿಟ್ಟು ಇಲ್ಲಿ ಒಂದಿತ್ತು, ಅದು ಕಿತ್ತಾಕ್ಬಿಟ್ಟಿದ್ದಾರೆ, ಅದು ಮೂಲೆಗೆ ಸೇರ್ಕೊಂಡ್ಬಿಟ್ಟಿದೆ. ಆಮೇಲೆ ಇದು ಪೆಟ್ರೋಲು, ಇವರು ರವಿ ಅಂತ ಸುಮಾರು 4-5 ವರ್ಷದಿಂದ ಇಲ್ಲಿ ಬಂದು ಎಕ್ಸಸೈಸ್ ಮಾಡ್ತಾ ಇದ್ದಾರೆ. ಆದರೂ ಇದು ಪ್ರಾಬ್ಲಮ್ ಆಗಿರೋದ್ರಿಂದ ಸರಿಯಾಗಿ ಮಾಡೋಕ್ಕೆ ವ್ಯವಸ್ಥೆ ಇಲ್ಲ. ಕಾಲು ಹೊಡಿತದೆ, ಪ್ಯಾಂಟ್ ಹರಿದೋಗ್ಬಿಡುತ್ತೆ. ದಯವಿಟ್ಟು ಇದಕ್ಕೆ ಗಮನ ಹರಿಸ್ಬೇಕು. ನೋಡಿ, ಇಲ್ಲಿ ಬಹಳಷ್ಟು ಜನ ಬರ್ತಾರೆ, ಸೀನಿಯರ್ಗಳು ಬರ್ತಾರೆ, ಮಕ್ಳುಗಳು ಬರ್ತಾರೆ. ತುಂಬ ತೊಂದರೆ ಆಗ್ತಿದೆ. ಹಾಗಾಗಿ ಪ್ರತಿಯೊಬ್ಬರು ಬರ್ತಾ ಇದ್ದಾರೆ ಈ ಒಂದು ಪಾರ್ಕ್ಗೆ. ಇದೊಂದು ವ್ಯವಸ್ಥೆ ಮಾಡಿಕೊಟ್ರೆ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ. ನೋಡಿ, ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ, ಬಟ್ ಆದರೆ ಇದು ಮೇಂಟೆನೆನ್ಸನ್ನು ಮಾಡ್ತಾ ಇಲ್ಲ. ನೋಡಿ ಎಷ್ಟು ಗಲೀಜಾಗಿದೆ. ನೋಡಿ, ಈ ಥರ ಇದ್ದಾಗ ಎಲ್ಲಿ ಕುಡಿಯೋಕ್ಕಾಗುತ್ತೆ? ಇಲ್ಲಿ ಲಕ್ಷಾಂತರ ರೂಪಾಯಿ ಅಮೌಂಟನ್ನು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಮೇಂಟೆನೆನ್ಸ್ ಮಾಡಲಿಲ್ಲ, ಯೂಸ್ಫುಲ್ ಆಗಿಲ್ಲ ಅಂದರೆ ದುಡ್ಡು ವೇಸ್ಟ್ ಅಲ್ವಾ? ತೆರಿಗೆ ದುಡ್ಡು ಎಲ್ಲ ವೇಸ್ಟ್ ಅಲ್ವಾ? ಮೇಂಟೆನೆನ್ಸನ್ನು ಮಾಡಬೇಕು. ಅಂದರೆ ನಾವು ಮಾಡೋದೇ ಜನಗಳಿಗೋಸ್ಕರ. ಓಕೆನಾ? ದುಡ್ಡು ಖರ್ಚಾಗಿದೆ, ಬಟ್ ಅದು ಯೂಸ್ಫುಲ್ ಆಗಿಲ್ಲ ಅಂದರೆ ಮಾಡಿರೋದೆಲ್ಲ ವೇಸ್ಟ್ ಅಲ್ವಾ? ನೋಡಿ, ಎಷ್ಟು ಜನ ಬರ್ತಾ ಇದ್ದಾರೆ ವಾಕಿಂಗ್ಗೋಸ್ಕರ. ತುಂಬ ಜನ ಬರ್ತಾ ಇದ್ದಾರೆ. ಪಾರ್ಕ್ ಎಲ್ಲ ತುಂಬ ಚೆನ್ನಾಗಿದೆ, ಬಟ್ ಅದೇ ಎಕ್ಸಸೈಸ್ ಮಾಡೋದಕ್ಕೆ, ಮಕ್ಳುಗಳು ಆಟ ಆಡೋದಕ್ಕೆ ಇಲ್ಲಿ ವ್ಯವಸ್ಥೆ ಇಲ್ಲ. ಇಲ್ಲಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದಾರೆ ಮಕ್ಕಳು ಆಟ ಆಡೋದಕ್ಕೋಸ್ಕರ. ಅದನ್ನು ತೋರಿಸ್ತೀನಿ, ಬಟ್ ದಯಮಾಡಿ ಓಕೆನಾ ಇದನ್ನು ಓಪನ್ ಮಾಡಿಕೊಡ್ಬೇಕು. ಮಕ್ಕಳು ಎಲ್ಲ ತುಂಬ ಖುಷಿಯಾಗಿ ಆಟ ಆಡ್ತಾರೆ. ರಾಷ್ಟ್ರಕವಿ ಕುವೆಂಪು ಅವರ ಉದ್ಯಾನವನ. ಓಕೆನಾ? ನೋಡಿ, ಮುಂದ್ರಾಜ್ ಸರ್, ಓಕೆ, ಅವ್ರ ಕಾಲದಲ್ಲಿ ಇದು ಓಪನ್ ಆಗಿದೆ. ನೋಡಿ, ಇಲ್ಲಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದಾರೆ. ನೋಡಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದಾರೆ, ಬಟ್ ಇದು ಏನು ಮಾಡಿದ್ದಾರೆ, ಫುಲ್ಲು ಎಲ್ಲ ಬೀಗ ಹಾಕ್ಬಿಟ್ಟಿದ್ದಾರೆ. ಓಕೆನಾ? ಮಕ್ಕಳಿಗೆ ಇದು ಸಖತ್ ಯೂಸ್ಫುಲ್ ಆಗೋದು. ಇಷ್ಟೆಲ್ಲ ಬಂಡವಾಳ ಹಾಕಿ, ಓಕೆನಾ, ಜನಗಳ ದುಡ್ಡು, ಓಕೆ, ಏನು ಯೂಸ್ ಆಗ್ತಿಲ್ಲ ಅಂದರೆ ಇಲ್ಲಿ ನೋಡಿ ಬೀಗ ಹಾಕಿದ್ದಾರೆ. ಏನು ಪ್ರಯೋಜನ? ಓಕೆನಾ? ಯೂಸ್ ಆಗ್ಬೇಕಲ್ವಾ? ಓಕೆನಾ? ಅದಕ್ಕೋಸ್ಕರ ತಾನೇ ಪಾರ್ಕ್ ಮಾಡೋದು, ಮಕ್ಕಳೆಲ್ಲ ಬಂದು ಆಟ ಆಡೋದು. ಮಕ್ಕಳು ಆಟ ಆಡೋದಕ್ಕೆ ಜಾಗನೇ ಇಲ್ಲ. ಹಾಗಾಗಿ ಇಲ್ಲಿನ ಹಿರಿಕರು ಅವ್ರ ಮಾತನ್ನು ಕೇಳೋಣ. ಸರ್, ತಮ್ಮ ಹೆಸರು? ಸರ್, ನನ್ನ ಹೆಸರು ಮಂಜುನಾಥ್ ಅಂತೇಳಿ. ಮಾತಾಡಿ ಸರ್. ಇದರಿಂದ ತುಂಬಾ ಜನದಿಂದ ಮಕ್ಕಳುಗಳೆಲ್ಲ ಬರ್ತವೆ, ಅವಕ್ಕೆ ಯಾವಕ್ಕೂ ಆಟ ಆಡೋಕ್ಕಿಲ್ದಲ್ಲ. ಇದನ್ನು ಸುಮ್ಮನೆ ರೆಡಿ ಮಾಡಿ ಇದನ್ನ ಇಟ್ಟು ಪ್ರಯೋಜನ ಏನಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ದಯವಿಟ್ಟು ಇದ್ರ ಕಡೆ ಗಮನ ಹರಿಸಿ. ಥ್ಯಾಂಕ್ ಯು ಸರ್. ಮಾತಾಡಿ ಸರ್. ತಮ್ಮ ಹೆಸರು? ಸರ್, ಏನಾಗ್ತಿದೆ, ಏನು ತೊಂದರೆ ಆಗ್ತಿದೆ? ಸರ್, ನನ್ನ ಚಂದ್ರು ಅಂತ. ಈ ಮಕ್ಕಳು ಆಡೋದು ಬಾಗಲನ್ನ ತೆಗಿತಾ ಇಲ್ಲ. ಅದಕ್ಕೋಸ್ಕರ ಮಕ್ಳು ಕರ್ಕೊಂಬಂದ್ರೆ ಆಟ ಆಡೋಕ್ಕಿಲ್ಲ, ಓಡಾಡ್ತಾ ಇಲ್ಲ. ಜನಗಳು ಕೈ ಕಾಲಿಗೆಲ್ಲ ಸಿಗ್ತಾರೆ, ಬೀಳ್ತವೆ, ಏಟಾಗುತ್ತೆ. ಮಕ್ಕಳದೊಂದು ತೆಗೆದ್ರೆ ಅವ್ರಿಗೆ ಓಕೆ ಆಗುತ್ತೆ ಅಂತ. ಮಾತಾಡಿ ಅಣ್ಣ. ಈ ಉದ್ಯಾನವನದಲ್ಲಿ ಮಕ್ಕಳಿಗೋಸ್ಕರ ಒಂದು ಸಣ್ಣದೊಂದು ಪಾರ್ಕ್ ಮಾಡಿದ್ದಾರೆ.
ಆದರೂ ಮಾಡ್ದಾಗಿಂದ ಇದುವರೆಗೂ ಅದು ಓಪನ್ನೇ ಇಲ್ಲ. ಸುಮಾರು ಜನ ಪಾಪ ಮಕ್ಕಳು ಬಂದು ರೋಡಲ್ಲಿ ಆಡ್ತಾರೆ. ಅದು ಯಾರು ಕ್ರಮನೂ ತಗೊಂಡಿಲ್ಲ. ಏನಪ್ಪ ಅಂತ ಕೇಳಿದ್ರೆ ನಮಗೇನೋ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ನಾವು ತೆಗಿತಾ ಇಲ್ಲ, ಗೊತ್ತಿಲ್ಲ ಏನು ಅಂತ, ನೀವು ಇಂಜಿನಿಯರ್ ಹತ್ರ ಮಾತಾಡ್ರಿ ಅಂತ ಹೇಳ್ತಾರೆ. ನಾವು ಯಾರ ಹತ್ರ ಹೋಗಿ ಮಾತಾಡಬೇಕು ಅನ್ನೋದು ಗೊತ್ತಾಯ್ತಾ ಇಲ್ಲ. ಹೆಂಗಸರು ಮಕ್ಕಳನ್ನ ಬರ್ತಾರೆ, ಅವ್ರು ಮಾತ್ರ ವಾಕ್ ಮಾಡ್ತಾರೆ, ಮಕ್ಕಳು ಪಾಪ ರೋಡಲ್ಲಿ ಆಡ್ತಾರೆ. ದಯವಿಟ್ಟು ಅವ್ರಿಗೆ ಮಕ್ಕಳಿಗೆ ಆಡೋದಕ್ಕೆ ಅನುಕೂಲ ಮಾಡಿಕೊಡಿ. ಇನ್ನು ಹೆಚ್ಚಿನ ರೀತಿ ಇಡೀ ರಾಜಗೋಪಾಲ್ ನಗರಕ್ಕೆ ಇದೊಂದೇ ಪಾರ್ಕು ಚೆನ್ನಾಗಿರೋದು, ಇನ್ಯಾವುದೂ ಇಲ್ಲ. ಥ್ಯಾಂಕ್ಸ್ ಅಣ್ಣ. ಅಣ್ಣ ಮಾತಾಡಿ, ತಮ್ಮ ಹೆಸರಣ್ಣ? ಸತೀಶ್ ಅಂತ. ಈಗ ಇಲ್ಲಿ ಹೊಸ್ದಾಗಿ ವ್ಯವಸ್ಥೆ ಸೃಷ್ಟಿ ಮಾಡೋ ಅವಶ್ಯಕತೆ ಇಲ್ಲ. ವ್ಯವಸ್ಥೆ ಇದೆ, ಅದನ್ನು ಉಪಯೋಗಿಸ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ. ಒಂದು ವ್ಯವಸ್ಥೆನ ಹೊಸ್ದಾಗಿ ಸೃಷ್ಟಿಸ್ಬೇಕು ಅಂದರೆ ಅದಕ್ಕೆ ತುಂಬ ಎನರ್ಜಿ ಬೇಕು, ದುಡ್ಡು ಬೇಕು, ಎಲ್ಲ ಖರ್ಚಾಗುತ್ತೆ. ಇರೋ ವ್ಯವಸ್ಥೆಯನ್ನು ಯೂಸ್ ಮಾಡಿಕೊಂಡ್ರೆ ಮಕ್ಕಳಿಗೆ ತುಂಬ ಯೂಸ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಪಾರ್ಕು ತುಂಬ ಚೆನ್ನಾಗಿದೆ, ಓಡಾಡೋದಕ್ಕೆ ಎಲ್ಲ ತುಂಬ ಹತ್ತಿರದಲ್ಲಿ ತುಂಬ ಯುಟಿಲೈಸ್ ಆಗ್ತಾ ಇದೆ. ಬೇರೆದೆಲ್ಲ ಈ ಥರದ್ದೆಲ್ಲ ಸಣ್ಣ ಪುಟ್ಟವನ್ನ ಇರೋ ವ್ಯವಸ್ಥೆನ ಸರಿಪಡಿಸಿದ್ರೆ ಇನ್ನೂ ಉಪಯೋಗ ಆಗುತ್ತೆ ಅಂತ ನನ್ನ ಸಲಕರಣೆಗಳನ್ನ ಓಕೆ, ನಮ್ಮ ಮನವಿ ಇಷ್ಟೇನೆ. ತುಂಬ ಚೆನ್ನಾಗಿ ಪಾರ್ಕನ್ನು ವ್ಯವಸ್ಥೆ ಮಾಡಿದ್ದಾರೆ. ಸುತ್ತಮುತ್ತಕ್ಕೆ ಇದು ಅದ್ಭುತವಾದಂಥ ಪಾರ್ಕು, ಮೇಂಟೆನೆನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ 2-3 ಪ್ರಾಬ್ಲಮ್ಸ್ ಇದೆ. ಒಂದು, ಚಿಲ್ಡ್ರನ್ಸ್ದು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಇವತ್ತು ಮಕ್ಳುಗಳು ಆಟ ಆಡೋಕೆ ಆಗ್ತಾಯಿಲ್ಲ, ಸೊ ಬೀಗ ಆಗ್ತಾಯಿಲ್ಲ. ಓಕೆನಾ, ನಮ್ಮ ತೆರಿಗೆ ದುಡ್ಡು ಸುಧಾ ವೇಸ್ಟ್ ಆಗ್ತಾ ಇದೆ. ಓಕೆನಾ, ಮಕ್ಕಳು ಸುಧಾ ಇಲ್ಲಿ ಆಟ ಆಡೋದಕ್ಕೆ ಆಗ್ತಾಯಿಲ್ಲ. ಅದ್ರ ಜೊತೆಲಿ ಓಕೆ, ವಾಕಿಂಗ್ ಮಾಡೋದಕ್ಕೆ ಮೆಟೀರಿಯಲ್ ಮೇಂಟೆನೆನ್ಸನ್ನು ಮಾಡ್ತಾಯಿಲ್ಲ, ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಮಾಡ್ತಾಯಿಲ್ಲ. ಓಕೆ, ಇದನ್ನು ಮಾಡಿಕೊಟ್ರೆ ಓಕೆ ಎಲ್ಲ ಇಲ್ಲಿ ಬರೋರಿಗೆ ತುಂಬ ಉಪಯೋಗ ಆಗುತ್ತೆ. ಮತ್ತು ಪ್ರತಿಯೊಬ್ಬರು ಸುಧಾ ಬನ್ನಿ, ವಾಕಿಂಗ್ ಮಾಡಿ. ವಾಕಿಂಗ್ ಮಾಡೋದ್ರಿಂದ ನಿಮ್ಮ ಸೋಮೇರಿತನ ಹೋಗುತ್ತೆ, ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಹೆಲ್ತ್ ಅನ್ನೋದು ತುಂಬ ಇಂಪಾರ್ಟೆಂಟು. ನಾವು ಲಕ್ಷಾಂತರ ರೂಪಾಯಿ ಕೊಟ್ಟರು ಸುಧಾ ನಮಗೆ ಹೆಲ್ತು ಸಿಗೋದಿಲ್ಲ. ನೋಡಿ, ಇದು ಮೇಂಟೆನೆನ್ಸ್ ಅವ್ರದ್ದು. ಯಾರು ಹೇಳ್ಬೇಕು ಅವ್ರಿಗೆ ಹೇಳಿ, ಓಕೆನಾ, ಮೇಂಟೆನೆನ್ಸ್ ಮಾಡಲಿ. ಯಾಕಂದರೆ ಮಕ್ಕಳಿಗೆ ಯೂಸ್ಫುಲ್ ಆಗಲಿ. ಸೊ ನಾವು ಮಾಡೋದೇ ಇದು ಸಾರ್ವಜನಿಕರಿಗೆ ಯೂಸ್ಫುಲ್ ಆಗಲಿ ಅಂತ, ಬಟ್ ಅದು ಯೂಸ್ ಆಗ್ತಾಯಿಲ್ಲ. ಹಾಗಾಗಿ ಯಾರು ಇದಕ್ಕೆ ಸಂಬಂಧಪಟ್ಟವ್ರು ಇದ್ದೀರಾ, ಓಕೆನಾ, ದಯಮಾಡಿ ಇದೊಂದನ್ನು ರೆಡಿ ಮಾಡಿಕೊಡಿ ಅಂತ ನಿಮ್ಮಲ್ಲಿ ಕಳಕಳಿಯ ಮನವಿ. ಥ್ಯಾಂಕ್ ಯು ಸೋ ಮಚ್. ಜನರ ಧ್ವನಿ ಓಕೆ ಯೂಟ್ಯೂಬ್ ಚಾನಲ್, ನಿಮ್ಮ ಸಮಸ್ಯೆಗೆ ನಮ್ಮ ಯಾವಾಗಲೂ ನಮ್ಮ ಸ್ಪಂದನೆ ಇರುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.